ಟೈಮ್ ಎಷ್ಟಾಯ್ತು? ಪ್ರೀತಿ ಇನ್ನೂ ಬರಲಿಲ್ವಲ್ಲ ಕಾಲೇಜಿಂದ? ಹಲೋ, ಯಾರು? ನಾನು ಪ್ರೇಮ, ನವ್ಯ ಮಾತಾಡ್ತಿರೋದು. ಹಾ ನವ್ಯ, ಏನ್ ಹೇಳು, ಏನ್ ಸಮಾಚಾರ? ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು ಪ್ರೇಮ. ಮನೇಲೇ ಇದೆಯಾ? ಹೌದು, ಮನೇಲೇ ಇದ್ದೀನಿ. ಏನ್ ಹೇಳು, ಏನಾದ್ರೂ ಪ್ರಾಬ್ಲಮ್ ನವ್ಯ? ನನ್ನ ನೇತ್ರನ ಬಗ್ಗೆನಾ? ಗಾಬರಿ ಆಗ್ತಿದೆ ನನಗೆ. ಏನಾಯ್ತು ಹೇಳು? ಗಾಬರಿ ಮಾಡ್ಕೊಳ್ಳೋ ವಿಷಯನೇ ಪ್ರೇಮ. ಏನು ಗೊತ್ತಾ, ನೇತ್ರಂಗೆ ಆಕ್ಸಿಡೆಂಟ್ ಆಗಿಬಿಟ್ಟಿದೆ. ಸಿವಿಯರ್ ಹೆಡ್ ಇಂಜುರಿ ಆಗಿದೆ ಅಂತೆ. ತಲೆಗೆ ತುಂಬ ಏಟಾಗಿದೆ ಅಂತೆ. ಐಸಿಯುಲಿದ್ದಾಳೆ. ಬೇಗ ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಬಂದ್ಬಿಡು ಹಾಸ್ಪಿಟ್ಲಿಗೆ. ಲೊಕೇಶನ್ ಸೆಂಡ್ ಮಾಡಿರ್ತೀನಿ. ಏನು ಏನು ಹೇಳ್ತಾ ಇದೆಯಾ? ನಿಜಾನೇ ಪ್ರೇಮ, ತುಂಬ ಸೀರಿಯಸ್ ಆಗಿದ್ದಾಳೆ. ಮನೆಯವ್ರನ್ನೆಲ್ಲ ಕರ್ಕೊಂಡು ಬಂದ್ಬಿಡು. ನಾನು ಫೋನ್ ಇಡ್ತೀನಿ. ಪಾಪ ರಾಕೇಶ್ ಒಬ್ಬನೇ ಇದ್ದಾನೆ. ಏನಾಗುತ್ತೆ ನೋಡ್ತೀನಿ. ಅವ್ನು ತುಂಬ ಟೆನ್ಷನಲ್ಲಿದ್ದಾನೆ, ಅದಕ್ಕೆ. ಹೌದಾ, ಸರಿ ಸರಿ ಆಯಿತು ನವ್ಯ, ನೀನು ಲೊಕೇಶನ್ ಸೆಂಡ್ ಮಾಡು, ನಾನು ಕರ್ಕೊಂಡು ಬರ್ತೀನಿ. ಅಯ್ಯೋ ದೇವ್ರೆ, ಇದನ್ನ ಮನೆಯವ್ರಿಗೆ ಹೆಂಗಪ್ಪ ಹೇಳೋದು? ಅದರಲ್ಲೂ ಅತ್ತೆಗೆ ಹೆಂಗೆ ಹೇಳೋದು? ಅತ್ತೆ ಪಾಪ ನೆನ್ನೆಯಿಂದ ಅವಳದೇ ಯೋಚನೆ ಮಾಡ್ಕೊಂಡು ಊಟ ತಿಂಡಿ ಮಾಡದೆ ಕೂತಿದ್ದಾರೆ. ಅದ್ರ ಜೊತೆಗೆ ಇದು ಬೇರೆನಾ? ಹೆಂಗೆ ಹೇಳಲಿ ನಾನೀಗ? ದೇವ್ರೆ, ನೀನೇ ಕಾಪಾಡಬೇಕು. ಅಕ್ಕ ಅಕ್ಕ, ಸಾಯಿದ್ರಕ್ಕ? ರೀ ನಂದೀಶ್ ರೀ. ಏನಾಯ್ತು ಪ್ರೇಮ? ಯಾಕೆ ಹಂಗಿರ್ತಿದ್ಯಾ? ಏನಾಯ್ತು? ರೀ, ನಾನು ನಿಮ್ಗೊಂದು ವಿಷಯ ಹೇಳಬೇಕು ರೀ. ನಂಗೆ ಹೆಂಗೆ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ತುಂಬ ಭಯ ಆಗ್ತಾ ಇದೆ. ಅತ್ತೆ ಹೆಂಗೆ ತಗೋತಾರ ಏನು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ? ಏನಾದರೂ ಪ್ರಾಬ್ಲಮ್ಮಾ? ಏನು ಅಂತ ಹೇಳು. ರೀ, ಸದ್ಯ ನೀವು ಇಲ್ಲೇ ಇರೋದು ಒಳ್ಳೇದೇ ಆಯಿತು. ನಾವೆಲ್ಲ ಬೇಗ ಬೆಂಗಳೂರಿಗೆ ಹೋಗಬೇಕು ರೀ. ಬೆಂಗಳೂರಿಗೆ ಹೋಗ್ಬೇಕಾ? ಏನಕ್ಕೆ? ಏನು ಅಂತ ಸ್ವಲ್ಪ ಬಿಡ್ಸಿ ಹೇಳ್ಬಾರ್ದಾ? ಏನು ಪ್ರೇಮ, ಏನು ಕರ್ತಾ? ಹೌದಕ್ಕ, ಹೌದು. ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ ನಂದೀಶ? ಏನಾಯ್ತು? ಏನು ಅಂತ ಗೊತ್ತಿಲ್ಲ ಅದಕ್ಕೆ. ನನ್ನೂ ಕರೆದ್ಲು. ಕರೆದ್ಬಿಟ್ಟು ಏನು ಹೇಳ್ತಾನಲ್ಲ, ಅವಾಗಲಿಂದ ಹಿಂಗೆ ಗಾಬರಿಯಾಗಿ ನಿಂತಿದ್ದಾಳೆ. ಏನು ಅಂತ ಕೇಳ್ತಾ ಇದ್ದೀನಿ. ಪ್ರೇಮ, ಯಾಕೆ ಯಾಕೆ ಹಿಂಗಾಗಿದೆಯಾ? ಏನಾಯ್ತು ಅಂತ ಹೇಳು. ಅಕ್ಕ, ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಕ್ಕ. ನೇತ್ರಿಗೆ ಆಕ್ಸಿಡೆಂಟ್ ಆಗಿಬಿಟ್ಟಿದೆಯಂತೆ. ಕಂಡೀಷನ್ ತುಂಬ ಸೀರಿಯಸ್ ಆಗಿದೆಯಂತೆ. ಐಸಿಯುಲಿದ್ದಾರೆ, ಐಸಿಯುಗೆ ಹಾಕಿದ್ದಾರಂತೆ. ನವ್ಯ ಫೋನ್ ಮಾಡಿದ್ಲಕ್ಕ. ನಂಗೆ ತುಂಬ ಭಯ ಆಗ್ತಿದೆ, ಟೆನ್ಷನ್ ಆಗ್ತಿದೆ. ಅತ್ತೆಗೆ ಹೆಂಗಕ್ಕ ಈ ವಿಷಯ ಹೇಳೋದು? ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಹಾಂ, ಏನು ಹೇಳ್ತೈತಿ ಪ್ರೇಮ? ನಮ್ಮ ನೇತ್ರಂಗೆ ಆಕ್ಸಿಡೆಂಟ್ ಆಗಿದೆಯಂತ? ಏನು ಹೇಳ್ತಾ ಇದ್ದೀಯ ಪ್ರೇಮ? ಯಾರು ಫೋನ್ ಮಾಡಿದ್ರು? ಹೆಂಗಿದ್ದಾಳಂತೆ ಈಗ? ಅಯ್ಯೋ ದೇವ್ರೆ, ಯಾಕೆ ಹಿಂಗಾಯ್ತು? ಅಯ್ಯೋ ದೇವ್ರೆ, ನಂದೀಶವ್ರೆ, ನಡೀರಿ ನಡೀರಿ, ಮೊದಲು ಹೋಗೋದ ನಡೀರಿ. ಅದೇನು ನೋಡೋದ? ನಿಮ್ಮ ಅಣ್ಣ ಬೇರೆ ಇಲ್ಲ, ಮಾವನು ಮನೇಲಿಲ್ಲ. ಅಯ್ಯೋ ದೇವ್ರೆ ಪರಮಾತ್ಮ, ಅತ್ತೆಗೆ ಹೆಂಗೆ ಹೇಳೋದು? ಅತ್ತೆ ನಿನ್ನೆ ಮೊನ್ನೆಯಿಂದ ಊಟನೇ ಮಾಡಿಲ್ಲ, ಅವಳದೇ ಯೋಚನೆ ಮಾಡಿಕೊಂಡು. ಈಗ ಹಿಂಗೆ ಆಗೈತೆ ಅಂತ ಗೊತ್ತಾದ್ರೆ ಅತ್ತೆ ತಡ್ಕೋತಾರ? ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ ನಂದೀಶವ್ರೆ. ಅಲ್ಲ ಅದಕ್ಕೆ ಯಾಕೆ ಹಿಂಗಾಯ್ತು? ಆಕ್ಸಿಡೆಂಟಾ? ಅಯ್ಯೋ ದೇವ್ರ, ಸೀರಿಯಸ್ ಅಂತ ಬೇರೆ ಹೇಳ್ತಿದ್ದಲ್ಲ. ಅವಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು? ಪ್ರೇಮ, ಈಗ ಯಾರಿದ್ದಾರಂತೆ ಹಾಸ್ಪಿಟ್ಲಲ್ಲಿ? ರಾಕೇಶ್ ಮತ್ತೆ ನವ್ಯ ಇದ್ದಾರಂತೆ. ಸರಿ ಸರಿ, ಬನ್ನಿ, ಬೇಗ ನಡೀರಿ, ಹೋಗ್ಬಿಟ್ಟು ಬರೋಣ. ಅತ್ತೆಗೆ ಹೇಳೋದು ಬೇಡವಾ ರಾಕೇಶ್ ಅವರೇ? ಅತ್ತೆನೂ ಕರ್ಕೊಂಡು ಹೋಗ್ಬೇಕಲ್ವಾ? ಅತ್ತೆನ ಬಿಟ್ಬಿಟ್ಟು ಹೋದ್ರೆ ಹೆಂಗೆ? ಪಾಪ ಅತ್ತೆ ನೋಡ್ಬೇಕು ತಾನೆ ಅವಳನ್ನ. ಹೌದು ನಂದೀಶ್, ಅತ್ತೆಗೆ ಹೇಳಿ, ನೀವೇ ಹೇಳಿ, ನನ್ನ ಕೇಳಂತೂ ಆಗಲ್ಲ. ಅಯ್ಯೋ ದೇವ್ರೆ, ಅಮ್ಮಂಗೆ ಹೆಂಗೆ ಹೇಳೋದು? ನೀವು ಬೇರೆ ಅಮ್ಮ ಅವಳದ್ದೇ ಯೋಚನೆ ಮಾಡ್ಕೊಂಡು ಮೊನ್ನೆಯಿಂದ ಊಟ ಮಾಡಿಲ್ಲ ಅಂತ ಹೇಳ್ತಿದ್ದೀರಾ. ನಾನೀಗ ಏನು ಮಾಡಲಿ, ಹೆಂಗೆ ಹೇಳಿ? ನಂಗೆ ತಲೆ ಕೆಟ್ಟೋಗ್ತಿದೆ. ಏನು ಹೆಂಗೆ ಹೇಳಿ ಅಂತ ಇದ್ದಿಲ್ಲ? ಅದೇನು ಹೇಳು. ಏನಾಯ್ತ್ರವ? ಇದಕ್ಕೆ ಇಬ್ರು ಹಿಂಗೆ ಮಕ್ಕ ಮಾಡ್ಕೊಂಡು ನಿಂತಿದ್ದೀರಿ? ನಂದೀಶ, ಏನಾಯ್ತು? ನಿನ್ನೆ ಕೇಳ್ತಿರೋದು ಏನಾಯ್ತು? ಓ ದೇವರೇ ಪರಮಾತ್ಮ, ಏನು ಅಂತ ಬಾಯ್ಬಿಟ್ಟು ಹೇಳ್ರಪ್ಪ. ಅಮ್ಮ ಏನಿಲ್ಲ, ನಡಿ, ಸ್ವಲ್ಪ ಬೆಂಗಳೂರಿಗೆ ಹೋಗ್ಬೇಕಿತ್ತು. ನಡಿ, ಕಾರ್ ಹತ್ತು ನೀನು. ಕಾರಲ್ಲಿ ಕೂತ್ಕೊಳ್ಳಿ, ನಾನು ಬರ್ತೀನಿ ಕೀ ತಗೊಂಡು. ಪ್ರೇಮ, ಅದಕ್ಕೆ ನಡೀರಿ ಬೇಗ. ಲಾಲ ನಿಂತ್ಕೊ ಇಲ್ಲಿ. ಓ ಸರಿ ಬಿಡು. ಏನು ನಿಂತಿದ್ದಂಗೆ ನಡಿ 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 ಅಂದ್ಬಿಟ್ರೆ ಎಲ್ಲಿಗೆ? ಏನು ಎತ್ತ ಏನು ಹೇಳಂಗಿಲ್ವ ನೀನು? ಎಲ್ಕಪ್ಪ, ಎಲ್ಲಿಗೆ? ಯಾಕೆ ಇಷ್ಟೊಂದು ಅರ್ಜೆಂಟಾಗಿ ಹೋಗ್ಬೇಕು ನಾವು ಬೆಂಗಳೂರಿಗೆ? ಯಾಕೆ ಹಿಂಗೆ ಎಲ್ಲ ಗಾಬರಿ ಆಗಿದ್ದೀರಿ? ಅದೇನು ಅಂತ ಹೇಳಿ, ಸುಮ್ಮನೆ ನನಗೆ ಹೆದರ್ಸ್ಬೇಡಿ. ಮತ್ತೆ ಏನೂ ಇಲ್ಲ ಅತ್ತೆ, ಏನೂ ಇಲ್ಲ, ಹೋಗ್ತಾ ಹೇಳ್ತೀವಿ. ನಡೀರಿ ಅತ್ತೆ, ಕಾರ್ ಹತ್ತಿ. ನೋಡಿ, ಸುಮ್ಮನೆ ಅನ್ನೋ ಕೋಪ ಬರ್ಸ್ಬೇಡಿ. ಅದೇನಾಯ್ತು ಎತ್ತ ಏನು ಅಂತ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಈಗ ನಾನು ಬರೋದು ಇಲ್ಲ ಎಲ್ಗೂ. ಅದೇನು ಅಂತ ಹೇಳಿದ್ರೆ ನಾನು ಬರೋದಿಲ್ಲ ಅಂದ್ರೆ ನಾನು ಬರೋದಿಲ್ಲ. ಹೋಗ್ಬಿಟ್ಟು ಬರೋಗೆ ಅದು ಎಲ್ಗೆ? ಅತ್ತೆ, ಹಂಗೆಲ್ಲ ಇದು ಮಾಡಿಬಿಡಿ ಅತ್ತೆ. ಹೋಗ್ಬೇಕು ನಾವು ಅರ್ಜೆಂಟು ಬೆಂಗಳೂರಿಗೆ. ನಡೀರಿ ಅತ್ತೆ. ಅದೇ ಎಲ್ಲಿಗೆ ಅಂತ ಹೇಳಿ ಬಾಯ್ಬಿಟ್ಟು ಹೋಗೋದಾ? ಬೇಡಕ್ಕಿಲ್ಲ, ಬೇಡ ಅಂತ ಇದ್ದೀನ. ಹಾಂ, ಎಲ್ಲಿಗೆ? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಿ? ಏನಾಯ್ತು? ಯಾರಿಗೆ ಏನು ಅಂತ ಬಾಯ್ಬಿಟ್ಟು ಹೇಳಿ. ನಾನೇನು ಸಣ್ಣ ಹೋಗಲ್ಲಕ್ಕಂತೆ. ಅಮ್ಮ ಅಮ್ಮ, ಅದು ಹೆಂಗೆ ಹೇಳೋದಮ್ಮ ನಿನಗೆ? ಏನಪ್ಪ, ಏನು ಹೇಳು? ಏನು ಏನು ಹೇಳು? ನನಗೇನು ಎದುರ್ಕೊಳ್ತಿಲ್ಲ, ನಾನು ಹೇಳು ಏನು? ಮತ್ತೆ
ನೇತ್ರಂಗೆ ಸಣ್ಣದಾಗ ಒಂದು ಆಕ್ಸಿಡೆಂಟ್ ಆಗ್ಬಿಟ್ಟಿದಂತೆ, ಒಂಚೂರು ಏಟಾಗದೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋರಂತೆ. ಅದಕ್ಕೆ ಅವಳು ಗಂಡ ಫೋನ್ ಮಾಡಿದ್ರು, ಅವು ಹೋಗ್ಬೇಕನ್ನತ್ತೆ. ಅಮ್ಮ ಅಮ್ಮ ಏನಾಯ್ತಮ್ಮ? ಎದ್ದೇಳಮ್ಮ ಅಮ್ಮ. ಅದೇ ಅದೇ ಏನಾಯ್ತತೆ? ಯಾಕತ್ತೆ ಏನಾಯ್ತತೆ? ಏನ್ರವ ಏನ್ ಹೇಳ್ತಾ ಇದೀರವ? ಅಯ್ಯಪ್ಪ ದೇವ್ರೆ, ಏನಾಯ್ತವ ನನ್ನ ಮಗಳಿಗೆ? ಏನಾಯ್ತವ ನನ್ನ ಮಗಳಿಗೆ? ಅತ್ತೆ ಸಮಾಧಾನ ಮಾಡ್ಕೊಳ್ಳಿ, ಅಂಥದ್ದೇನೂ ಆಗಿಲ್ಲ ಅಂತ ಅತ್ತೆ. ಒಂಚೂರು ಏಟಾಗೈತಂತೆ ಅಷ್ಟೇ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋರಂತೆ. ಬನ್ನಿ ಹೋಗಿ ನೋಡ್ಕೊ ಬರೋದ, ಬನ್ನಿ ಅತ್ತೆ. ಅಮ್ಮ ಏನ್ ಲೆಕ್ಕ ನಡಿ, ಅದಕ್ಕೆ ನಡೀರಿ ನಡೀರಿ. ಅಯ್ಯೋ ದೇವ್ರೇ, ವಾತಾರೆ ಫೋನ್ ಮಾಡಿದ್ಲು ಕಣವ, ಫೋನ್ ಮಾಡಿದ್ಲು ಬೆಳಿಗ್ಗೆ. ನನ್ನ ಮಗಳು ನನ್ನ ಜೊತೆ ಮಾತಾಡಿದ್ಲು ಕಣವ. ಏನ್ ಹೇಳ್ತಾ ಇದೆಯಮ್ಮ? ನೇತ್ರ ಫೋನ್ ಮಾಡಿದ್ಲ, ಏನಂದ್ಲು? ಅಯ್ಯೋ ಗೊತ್ತಿಲ್ಲ ಕಣಪ್ಪ, ಅದು ಏನಾಗಿತ್ತೋ ಗೊತ್ತಿಲ್ಲ. ಅಳ್ತಾ ಇದ್ಲು, ನಾನು ಬದುಕೋದಿಲ್ಲ ಅಮ್ಮ, ನಾನು ಬದುಕೋದಿಲ್ಲ, ನನಗೆ ಮೋಸ ಮಾಡಿಬಿಟ್ರು, ಎಲ್ಲ ನನಗೆ ಮೋಸ ಮಾಡಿಬಿಟ್ರು, ನಾನು ಬದುಕೋದಿಲ್ಲ ಅಂತ ಅಳ್ತಾ ಇದ್ಲು ಕಣಪ್ಪ. ನಾನು ಸಮಾಧಾನ ಮಾಡಿದೆ, ಬೇಡ ಮಗಳೇ, ಏನು ಹೆಚ್ಚು ಕಮ್ಮಿ ಮಾಡ್ಕೋಬೇಡ ಕಣವ, ನಮ್ಮನೆಗೆ ಬಾ ಅಂತ ಅಷ್ಟೊಂದು ಹೇಳ್ದೆ ಕಣ್ಲ. ಅಯ್ಯೋ ಯಾಕಪ್ಪ ಹಿಂಗೆ ಮಾಡ್ಕೊಂಡ್ಲು? ಅಂದ್ರೆ ಅವಳು ಬೇಕು ಅಂತ ಮಾಡ್ಕೊಂಡಿದ್ದಾಳ? ಏನು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ನಡೀರಿ ಫಸ್ಟ್ ಆಸ್ಪತ್ರೆಗೆ ಹೋಗೋದ, ಏನು ಅಂತ ಗೊತ್ತಾಯ್ತದೆ. ಅಯ್ಯೋ ದೇವ್ರೇ, ನನ್ನ ಮಗಳಿಗೆ ಏನಾಯ್ತಪ್ಪ? ನನ್ನ ಮಗಳಿಗೆ ಯಾಕಪ್ಪ ಹಿಂಗಾಯ್ತು? ಅಯ್ಯೋ ರಾಣಿ ರಾಣಿ ಹೆಂಗ್ ಬೆಳೆಸಿದ್ನಲ್ಲಪ್ಪ. ಅಮ್ಮ ಸುಮ್ಮನಿರು, ನೀನು ಸ್ವಲ್ಪ ಹೊತ್ತು ಸಮಾಧಾನ ಮಾಡ್ಕೊ, ಹಾಸ್ಪಿಟ್ಲಿಗೆ ಹೋಗೋ ತನಕ. ರೀ ನೀವು ಹುಷಾರಾಗಿ ನೋಡ್ಕೊಂಡು ಗಾಡಿ ಓಡಿಸಿ. ಏನು ಮಾಡೋದು, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಇವಳು ಯಾಕೆ ಹಿಂಗೆ ಮಾಡ್ಕೊಂಡ್ಲು? ಅತ್ತೆ ಜೊತೆ ಮಾತಾಡಿರೋದು ನೋಡಿದ್ರೆ ಇವಳೇ ಬೇಕು ಅಂತ ಮಾಡ್ಕೊಂಡಿರೋಂಗಿದೆ ಅಲ್ವಾ ನಂದೀಶ್? ನನಗೂ ಹಂಗೆ ಅನ್ನಿಸ್ತಾ ಇದೆ, ಏನು ಅಂತ ಗೊತ್ತಾಗ್ತಿಲ್ಲ. ಹಾಸ್ಪಿಟ್ಲಿಗೆ ಹೋದ್ರೇನೆ ಗೊತ್ತಾಗೋದು. ಅಯ್ಯಪ್ಪ ದೇವ್ರೆ, ನನ್ನ ಮಗಳಿಗೆ ಏನು ತೊಂದರೆ ಆಗದೆ ಇರಂಗೆ ನೋಡ್ಕಪ್ಪ, ನನ್ನ ಮಗಳಿಗೆ ಏನೂ ಆಗದೆ ಇರಂಗೆ ನೋಡ್ಕಪ್ಪ ದೇವ್ರೆ ಪರಮಾತ್ಮ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.